Namaste. Happy evening, all of you. Happy evening. Happy evening, Happy sir. Happy evening. evening. Happy evening, sir. Happy evening, sir. Happy evening, sir. Happy evening, sir. Happy evening, Happy sir. Can't hear your voice. Happy evening, sir. Happy evening, sir. Happy evening, sir. Evening, sir. Happy evening, sir. Happy evening, sir. Happy evening, sir. ಧನ್ಯವಾಗಲಿ ಗುರುಗಳೇ. Happy evening, sir. ಒಳ್ಳೆಯ ಶುಭಾಶಯಗಳು. Guruji. Happy evening, sir. Happy evening. Happy evening, Happy sir. evening, ಗುರುಗಳೇ. Happy evening. Happy evening, sir. Namaste. Namaste, all of you. Excellent Happy evening. evening, sir. Happy Holi, sir. Wish you happy Holi, sir. Happy Yes. evening, Thank you so much. ಪ್ರತಿಯೊಬ್ಬರಿಗೂ ಸಹ ಇನ್ನೊಮ್ಮೆ ಹ್ಯಾಪಿ ಈವ್ನಿಂಗ್ ಅಂಡ್ ಹೋಳಿ ಹಬ್ಬದ ಶುಭಾಶಯಗಳು. Happy evening, sir. Sorry. ಹೋಳಿ ಹಬ್ಬದ ಶುಭಾಶಯಗಳು ಸರ್. Happy evening, sir. Happy Holi, sir. ಹೋಳಿ ಹಬ್ಬದ ಶುಭಾಶಯಗಳು ಗುರುಗಳೇ. evening, sir. ವಾವ್, ಅಮೇಜಿಂಗ್, ವಂಡರ್ಫುಲ್. 250 ಮೆಂಬರ್ಸ್ ಜಾಯ್ನ್ ಆಗಿದ್ದೀರಾ. ವಂಡರ್ಫುಲ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಫಾರ್ ದಿಸ್ ವಂಡರ್ಫುಲ್ ಫುಲ್ ಮೂನ್ ಮ್ಯಾನಿಫೆಸ್ಟೇಷನ್ ರಿಚುವಲ್. ಹುಣ್ಣಿಮೆಯ ಒಂದು ಅದ್ಭುತವಾದ ಒಂದು ರಿಚುವಲ್ ನ ಫಾಲೋ ಮಾಡೋಣ. ರೈಟ್, ಯಾರೆಲ್ಲ ಫಸ್ಟ್ ಟೈಮ್ ಹುಣ್ಣಿಮೆ ರಿಚುವಲ್ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ, ಫುಲ್ ಮೂನ್ ರಿಚುವಲ್ ನ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಫಸ್ಟ್ ಟೈಮ್ ಅಂತ ಹಾಕಿ, ಅಥವಾ FT ಅಂತ ಹಾಕಿ. ಫಸ್ಟ್ ಟೈಮ್, ಎಸ್. ವಂಡರ್ಫುಲ್. ಸೊ ಇವತ್ತಿನ ಸೆಷನ್ಗೆ ಕೆಲವು ಬೇಕಾಗಿರೋಂಥ ಸಾಮಗ್ರಿಗಳು ಏನೇನು ಗ್ರೂಪ್ ಅಲ್ಲಿ ನಿಮ್ಗೆಲ್ಲ ಮೆಸೇಜ್ ಅಲ್ಲಿ ಬಂದಿದೆ. ಬಟ್ ಸ್ಟಿಲ್ ಇನ್ನೊಂದ್ಸರಿ ನಿಮ್ಗೆ ರಿಮೈಂಡ್ ಮಾಡ್ತೀನಿ, ಸೊ ದಟ್ ಯಾರಾದ್ರೂ ರೆಡಿ ಮಾಡ್ಕೊಂಡಿಲ್ಲ ಅಂದ್ರೆ ರೆಡಿ ಮಾಡ್ಕೊಳ್ಳಿ ಇನ್ನೊಂದು 2-3 ಮಿನಿಟ್ಸ್ ಅಲ್ಲಿ ಅಂತ ಹೇಳಿ. ಫಸ್ಟ್, ಇವತ್ತಿನ ನಮ್ಮ ಸೆಷನ್ಗೆ ಬೇಕಾಗಿರೋಂಥದ್ದು ಒಂದು ಬ್ಯೂಟಿಫುಲ್, ಅಮೇಜಿಂಗ್, ಅದ್ಭುತವಾದ ಶಕ್ತಿ ಇರತಕ್ಕಂತಹ ಒಂದು ಬೇಲೀಫ್. ಬೇಲೀಫ್ ಅಂದ್ರೆ ಪಲಾವ್ ಎಲೆ. ಕಾಮನ್ ಆಗಿ ಎಲ್ಲರ ಮನೇಲೂ ಇರುತ್ತೆ, ಅಡಿಗೆ ಮನೇಲಿ ಇರುತ್ತೆ. ಸೊ ಬೇಲೀಫ್ ಬಂದ್ಬಿಟ್ಟು ತುಂಬಾ ಶಕ್ತಿಶಾಲಿ, ಇದು ತುಂಬಾ ಪವರ್ಫುಲ್. ಇದರಲ್ಲಿ ವೆರಿ ಸ್ಪಿರಿಚುವಲ್ ಎನರ್ಜಿ ಸಾಕಷ್ಟಿದೆ. ಇದರಲ್ಲಿ ಗೊತ್ತಿರಲ್ಲ ನಿಮ್ಗೆ ಅಷ್ಟೇ ಇದ್ರ ಬಗ್ಗೆ. ಓಕೆ, ಸೊ ಇದು ನೀಟ್ ಅಂಡ್ ಕ್ಲೀನ್ ಆಗಿರ್ಬೇಕು. ಕಟ್ ಆಗಿರೋದು, ಮಡಿಚಿರೋದು, ಬೆಂಡ್ ಆಗಿರೋದು, ಕಾರ್ನರ್ಸ್ ಎಲ್ಲ ಹೋಗಿರೋದು ಈ ತರ ಇರ್ಬಾರ್ದು. ಆದಷ್ಟು ನೀಟ್ ಅಂಡ್ ಕ್ಲೀನ್ ಆಗಿರೋಂಥದ್ದನ್ನ ಹುಡುಕಿ ರೆಡಿ ಮಾಡಿ ಇಟ್ಕೋಬೇಕು. ಸೊ 5 ಬೇಲೀಫ್ ಬೇಕು. 5 ಬೇಲೀಫ್ಸ್ ನ ರೆಡಿ ಮಾಡ್ಕೊಳ್ಳಿ. ಒಬ್ಬೊಬ್ರ ಹತ್ರ 5 ಬೇಲೀಫ್ಸ್ ಇರಬೇಕು. ಜೊತೆಗೆ ಒಂದು ಬೌಲ್ ಅಥವಾ ತಟ್ಟೆ, ಒಂದು ಹೋಲ್ಡರ್, ಚಿಮಟ ಹೋಲ್ಡರ್, ಜೊತೆಗೆ ಮ್ಯಾಚ್ ಬಾಕ್ಸ್, ಕ್ಯಾಂಡಲ್ ಅಥವಾ ದೀಪ, ಇದೆಲ್ಲದರ ಜೊತೆಗೆ ನೀರ್ ಬಾಟಲ್, ವಾಟರ್ ಬಾಟಲ್. ನೋಡಿ, ವಾಟರ್ ಬಾಟಲ್ ಆದಷ್ಟು ನೀವೇನ್ ಮಾಡ್ಬೇಕಪ್ಪ, ಆದಷ್ಟು ಅಲ್ಲ, ಐಸೆ ಪ್ಲಾಸ್ಟಿಕ್ ಬಾಟಲ್ ನ ಅವಾಯ್ಡ್ ಮಾಡಿ ಕಂಪಲ್ಸರಿ. ಪ್ಲಾಸ್ಟಿಕ್ ಈಸ್ ನಾನ್ ಟ್ರಾನ್ಸ್ಫರಬಲ್, ಲೈಕ್ ಎನರ್ಜಿ ಟ್ರಾನ್ಸ್ಫರ್ ಆಗಲ್ಲ ಅದರಲ್ಲಿ. ಸೊ ಎನಿ ಬಾಟಲ್, ಗಾಜಿಂದ ಆಗಿರ್ಬೋದು, ಎನಿ ಮೆಟಲ್ದ ಆಗಿರ್ಬೋದು, ಆದಷ್ಟು ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಿ. ಕ್ಲಿಯರ್? ಜೊತೆಗೆ ಇವತ್ತಿನ ಸೆಷನ್ಗೆ ಮನಿ ಕೂಡ ಇಟ್ಕೊಳ್ಳಿ. ಕೀಪ್ ಒನ್ ನೋಟ್. ನಿಮ್ಮ ಹತ್ರ ಒಂದು ನೋಟ್ ನ ಇಟ್ಕೊಳ್ಳಿ. ಯಾವ ನೋಟ್ ಇಟ್ಕೋಬೇಕು ಸರ್? ಯಾವ್ದಾದ್ರು 100 ರುಪೀಸ್ ಇದ್ರೆ ಇಟ್ಕೊಳ್ಳಿ, 200 ಇದೆ ಇಟ್ಕೊಳ್ಳಿ, 500 ಇದೆ ಇಟ್ಕೊಳ್ಳಿ. ಈಗ 2000 1000 ಬರಲ್ಲ. ಹೈಯೆಸ್ಟ್ 500 ರೂಪಾಯಿ ಇದೆ. ಅದು ಇಲ್ಲ ಅಂದ್ರೆ ಒಂದು 50 ರುಪೀಸ್, 20 ರುಪೀಸ್, ಯಾವ್ದಾದ್ರು ಸರಿ, ಎಷ್ಟು ರೂಪಾಯಿ ನೋಟ್ ಇದ್ರೂ ಕೂಡ ತೊಂದರೆ ಇಲ್ಲ, ಇಟ್ಕೊಳ್ಳಿ. ವಿಲ್ ಡೂ ಬ್ಯೂಟಿಫುಲ್. ಮನಿಗೆ ಕೂಡ ಇವತ್ತೊಂದು ಹೀಲಿಂಗ್ ಮ್ಯಾನಿಫೆಸ್ಟೇಷನ್ ಮಾಡೋಣ. ಹಾಗೆ ನಿಮ್ಮ ಯಂತ್ರಗಳು ಅಥವಾ ಕ್ರಿಸ್ಟಲ್ಸ್ ಎಲ್ಲ ಇದ್ರೆ ಅದನ್ನು ಇಟ್ಕೊಳ್ಳಿ. ಅದನ್ನು ಕೂಡ ಕ್ಲೆನ್ಸ್ ಮಾಡಿ ಚಾರ್ಜ್ ಮಾಡ್ತಿರಂತೆ. ಪ್ಲಸ್ ಅಮೆಥಿಸ್ಟ್ ಸ್ಟೋನ್, ಕೆಲವರಿಗೆಲ್ಲ ನಾನು ಅಮೆಥಿಸ್ಟ್ ಸ್ಟೋನ್ ಕೊಟ್ಟಿದ್ದೀನಿ. ಸೊ ಅಮೆಥಿಸ್ಟ್ ಸ್ಟೋನು ಅಥವಾ ನಿಮ್ಮ ಕ್ರಿಸ್ಟಲ್ಸ್, ಯಂತ್ರಗಳು, ಇದನ್ನೆಲ್ಲ ಇಟ್ಕೊಳ್ಳಿ. ಇದನ್ನೆಲ್ಲ ಕ್ಲೆನ್ಸ್ ಮಾಡಿ ರಿಚಾರ್ಜ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಡನ್. ನಾವು ಸಾಕಷ್ಟು ಜನಕ್ಕೆ ಒಂದು ಮೈಂಡ್ ಅಲ್ಲಿ ಓಡ್ತಾ ಇರುತ್ತೆ. ಕೆಲವರು ತುಂಬಾ ಜನ ಮೆಸೇಜ್ ಕೂಡ ಮಾಡಿದ್ರು,
ಸರ್ ಹುಣ್ಣಿಮೆ 25, ಹುಣ್ಣಿಮೆ 25, ಹುಣ್ಣಿಮೆ 25, ನಾಳೆ ಅಲ್ವಾ ನಾಳೆ ಅಲ್ವಾ ನಾಳೆ ಅಲ್ವಾ ಅಂತೇಳಿ. ಸಿ ಹುಣ್ಣಿಮೆ ದಿನ ನಾಳೆ, ಆಕ್ಚುಲಿ ಕರೆಕ್ಟ್ ದಿನ ನಾಳೆ, ರಾತ್ರಿ ಅಂದಾಗ ಇವತ್ತೇ ಬೀಳುತ್ತೆ. ಸೊ ಹುಣ್ಣಿಮೆ ಅಂದ್ರೆ ಚಂದ್ರೋದಯ ಆಗಂತದ್ದು ಈಗ ಸಂಜೆ ಆಲ್ರೆಡಿ ಆಗಿರುತ್ತೆ, ಸಂಜೆ ಆಗಿದೆ. ಸೊ ರಾತ್ರಿ ಪೂರ ಹುಣ್ಣಿಮೆ ಫುಲ್ ಮೂನ್ ಇವತ್ ನೈಟ್ ಇರುತ್ತೆ, ನಾಳೆ ಮಧ್ಯಾಹ್ನದವರೆಗೂ ಎಷ್ಟೊತ್ತವರೆಗೂ ಫುಲ್ ಮೂನ್ ಇರುತ್ತೆ. ಸೊ ಆ ಪ್ರಕಾರದಲ್ಲಿ ಇವತ್ತು ನೈಟ್ ಇಸ್ ಫುಲ್ ಮೂನ್, ಪವರ್ಫುಲ್. ಸೊ ಈ ಸಮಯದಲ್ಲಿ ನಾವು ಮಾಡಿದಾಗ ಅದ್ಭುತವಾದ ಎನರ್ಜಿ ಅಂಡ್ ಮ್ಯಾನಿಫೆಸ್ಟೇಷನ್ಗೆ ಹೆಲ್ಪ್ ಆಗುತ್ತೆ. ನಾಳೆ ನೈಟು ಮಾಡ್ಬೋದು, ಬಟ್ ಆಲ್ರೆಡಿ ಫುಲ್ ಮೂನ್ ಮುಗ್ದೋಗಿರುತ್ತೆ. ನಾಳೆ ನೈಟ್ ಮಾಡ್ತೀವಿ ಅಂದ್ರೆ ಯೂಶಲಿ ನಾವು ನೈಟ್ ಮಾಡ್ತೀವಿ ಸೆಷನ್, ಸಂಜೆ ರಾತ್ರಿ ಇಟ್ಕೊಳ್ತೀವಲ್ವಾ. ಸೊ ನಾಳೆ ನೈಟ್ ಇಟ್ಕೊಂಡಾಗ ಫುಲ್ ಮೂನ್ ಮುಗ್ದೋಗಿರುತ್ತೆ. ಸೊ ಇವತ್ತು ಹೆಂಗೂ ಸಂಡೇ, ಎಲ್ಲರೂ ಫ್ರೀ ಇರ್ತೀರಾ. ಸೊ ಇವತ್ತೇ ಮಾಡ್ಬೇಕಾಗಿರೋದು ಆಕ್ಚುಲಿ. ಸೊ ದಟ್ಸ್ ಹೌ ವಿ ಜಾಯಿನ್. ಕ್ಲಿಯರ್? ಸಿಗ್ತಾ ಎಲ್ಲರಿಗೂ ಕ್ಲಾರಿಟಿ? ಎಲ್ಲರೆಲ್ಲ ಮೆಸೇಜ್ ನನಗೂ ಇಂಡಿವಿಜುವಲ್ ಸರ್ ಇವತ್ತು 25 ಅಲ್ವಾ ನಾಳೆ ಅಲ್ವಾ ಸರ್ ನಾಳೆ. ಐ ನೋ. ರೈಟ್, ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ನೋಡಿ ಆದಷ್ಟು ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ಸ್ವಿಚ್ ಆನ್ ದ ಕ್ಯಾಮ್ರಾ, ಬಿಕಾಸ್ ವಿತೌಟ್ ಕ್ಯಾಮ್ರಾ ಆನ್ ಮಾಡಿದ್ರೆ ನೀವು ಅಟೆಂಡ್ ಮಾಡಿದ್ರೆ there is no much effect. You will not get that kind of energy results ಸಿಗೋದಿಲ್ಲ. ಓಕೆ, ಸೊ ಕ್ಯಾಮ್ರಾ ಆನ್ ಮಾಡಿ ಮಾಡಿದಾಗ ಯು ವಿಲ್ ಸಿ ಮೀ, ನನ್ನನ್ನು ನೋಡ್ತೀರಾ, ನಾನು ನಿಮ್ಮನ್ನು ನೋಡ್ತೀನಿ, ಎನರ್ಜಿ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ವಿಲ್ ಹ್ಯಾವ್ ಅನ್ ವಂಡರ್ಫುಲ್ ಅಮೇಜಿಂಗ್ ರಿಚುವಲ್. ಕ್ಲಿಯರ್? ಡನ್, ಸೂಪರ್. ಇನ್ನ ತುಂಬಾ ಜನ ಕ್ಯಾಮ್ರಾ ಆಫ್ ಆಗಿದೆ. 300 ಮೆಂಬರ್ಸ್, ಅಮೇಜಿಂಗ್. ರೆಡಿ? ಎಲ್ಲ ತರ ರೆಡಿ ಇದೆಯಾ? ಏನೇನ್ ಪ್ರಿಪರೇಷನ್ ಐಟಮ್ಸ್ ಬೇಕೆಲ್ಲ ರೆಡಿ ಮಾಡ್ಕೊಂಡಿದ್ದೀರಾ? ಬೇ ಲೀಫ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಾ? ಇಫ್ ಯು ಆರ್ ಆಲ್ ರೆಡಿ, ಆರ್ ಅಂತ ಟೈಪ್ ಮಾಡಿ. ವಿಲ್ ಸ್ಟಾರ್ಟ್ ಕ್ವಿಕ್ಲಿ, ಶುರು ಮಾಡೋಣ. ಇಫ್ ಯು ಆರ್ ಆಲ್ ರೆಡಿ, ಎಲ್ಲವನ್ನ ರೆಡಿ ಮಾಡ್ಕೊಂಡಿದ್ದೀರಾ ಅಂದ್ರೆ ಆರ್ ಅಂತ ಟೈಪ್ ಮಾಡಿ ಸ್ಟಾರ್ಟ್ ಮಾಡೋಣ. ನೈಸ್. ಎಸ್, ಲೆಟ್ ಅಸ್ ಸ್ಟಾರ್ಟ್. ಸೊ ಕ್ವಿಕ್ಲಿ ನಾನು ನಿಮಗೆ ಫುಲ್ ಮೂನ್ ನ ಒಂದು ಶಕ್ತಿಯ ಬಗ್ಗೆ ಹೇಳ್ಕೊಡ್ತೀನಿ. ಫುಲ್ ಮೂನ್ ಯಾಕೆ, ಏನ್ ಇಂಪಾರ್ಟೆಂಟ್, ಏನದರ ಮಹತ್ವ ಅಂತ. ಸೊ ಪೂರ್ಣ ಚಂದ್ರ, ಚಂದ್ರನ ಒಂದು ಪ್ರಭಾವ ನಮ್ಮ ಭೂಮಿ ಮೇಲೆ ಸಾಕಷ್ಟಿದೆ. ಹೆವಿ, ಮೆನಿ, ಲೈಕ್ ಸಾಕಷ್ಟು ನಮ್ಮ ಭೂಮಿಯ ಮೇಲೆ ಚಂದ್ರನ ಪ್ರಭಾವ ಇದೆ. ಚಂದ್ರ ಇರ್ಲಿಲ್ಲ ಅಂದ್ರೆ ಮೇ ಬಿ ಭೂಮಿನಲ್ಲಿ ಈ ತರ ಒಂದು ಬದುಕು, ಜೀವಿಗಳು ಎಲ್ಲ ಬರಕ್ ಸಾಧ್ಯನೇ ಇರ್ತಾ ಇಲ್ಲ. ಚಂದ್ರನ ಎಫೆಕ್ಟ್ ತುಂಬಾ ಇದೆ ಭೂಮಿ ಮೇಲೆ. ಈಗ ಅಲೆಗಳು ಸೃಷ್ಟಿ ಆಗುತ್ತಲ್ವಾ, ಅಲೆಗಳು ಸೃಷ್ಟಿಯಾಗೋ ಕಾರಣ ಎಲ್ಲ ಚಂದ್ರನೇ. ಸೊ ಈ ಹುಣ್ಣಿಮೆಲೆ ಏನಾಗಪ್ಪ ಆಗುತ್ತಂದ್ರೆ, ಹುಣ್ಣಿಮೆ ಅಂದ್ರೆ ಪೂರ್ಣ ಚಂದ್ರ, ಕಂಪ್ಲೀಟ್ ಮೂನ್ ನಮ್ಮ ಭೂಮಿಗೆ ತುಂಬಾ ಹತ್ತಿರವಾಗಿರುತ್ತೆ. ಸೊ ಚಂದ್ರನ ಶಕ್ತಿ, ಬೆಳಕು ಹೆಚ್ಚು ಸಿಗುತ್ತೆ ಹುಣ್ಣಿಮೆ ದಿನ. ಸೊ ಹುಣ್ಣಿಮೆ ನೈಟ್ ಅಲ್ಲಿ ನೀವು ಚಂದ್ರನ ಬ್ಲೆಸ್ಸಿಂಗ್ಸ್, ಎನರ್ಜಿ ಪ್ಲಸ್, ಚಂದ್ರ ಅಂದ್ರೆ ಏನು, ಮ್ಯಾನಿಫೆಸ್ಟೇಷನ್, ಹೀಲಿಂಗ್ ಅಂಡ್ ಇಂಟ್ಯೂಷನ್. ನಂಬರ್ ಟು ಮೂನ್ ಅಂತ ಹೇಳಿದ್ರೆ, ಇದೆಲ್ಲ ಒಂದು ಬೆನಿಫಿಟ್ ಪಡ್ಕೋಬೇಕಂದ್ರೆ ಈ ಹುಣ್ಣಿಮೆ ದಿನ ಮತ್ತೆ ಅಮಾವಾಸ್ಯೆ ದಿನ ಮೆಡಿಟೇಷನ್, ಈ ರಿಚುವಲ್ಸ್ ಎಲ್ಲ ನಿಮಗೆ ತುಂಬಾ ಪವರ್ಫುಲ್ ಆಗಿ ರಿಸಲ್ಟ್ಸ್ ಕೊಡುತ್ತೆ. ಓಕೆ, ಸೊ ಹುಣ್ಣಿಮೆ ದಿನ ಯಾರೆಲ್ಲ ಮೆಡಿಟೇಷನ್ ಮಾಡ್ತಾರೆ, ಐ ಟೆಲ್, ನಾರ್ಮಲ್ ಆಗಿ ಬೇರೆ ದಿನಗಳೇ ಮಾಡೋ ಮೆಡಿಟೇಷನ್ಗಿನ್ನ ಹುಣ್ಣಿಮೆ ದಿನ ಮಾಡೋಂಥ ಮೆಡಿಟೇಷನ್ 10 ಪಟ್ಟು ರಿಸಲ್ಟ್ ಕೊಡುತ್ತೆ. 10 times more ರಿಸಲ್ಟ್. ಅದರಲ್ಲೂ ನಾವು ಆಸ್ ಅ ಕಮ್ಯುನಿಟಿ, ಪಾಸಿಟಿವ್ ಪೀಪಲ್ ಎಲ್ಲ ಸೇರಿ ಸತ್ಸಂಗ ತರ ಒಂದು ಕಮ್ಯುನಿಟಿ ಮೆಡಿಟೇಷನ್, ಬ್ಲೆಸ್ಸಿಂಗ್ಸ್ ಎಲ್ಲ ಮಾಡಿದಾಗ ಯು ಗೆಟ್ 100 times ರಿಸಲ್ಟ್. ಒಬ್ಬರೇ ಮಾಡೋಕ್ಕೂ ನಾವೆಲ್ಲ ಸೇರಿ ಒಟ್ಟಿಗೆ ಗುರುಗಳ ಜೊತೆ, ಕಮ್ಯುನಿಟಿ ಜೊತೆ ಮಾಡಿದಾಗ ಇನ್ನ ಪವರ್ಫುಲ್ ಇರುತ್ತಲ್ವ. Isn't it? So that is why I say, ಯಾವುದೇ ಸೆಷನ್ ಮಿಸ್ ಮಾಡಿದ್ರು ಈ ಹುಣ್ಣಿಮೆ ಅಮಾವಾಸ್ಯೆ ರಿಚುವಲ್ ನ ಖಂಡಿತ ನೀವು ಅಟೆಂಡ್ ಮಾಡಬೇಕು. ಬಿಕಾಸ್ ಇಸ್ ಮೋರ್ ಪವರ್ಫುಲ್. ಈ 15 ದಿನ ನಿಮಗೆ ಕಂಪ್ಲೀಟ್ ನಿಮ್ಮ ಎನರ್ಜಿ ಅಂಡ್ ನಿಮ್ಮನ್ನ ಕಾಪಾಡ್ಕೊಳ್ಳೋದಕ್ಕೆ ಎಲ್ಲ ಹೆಲ್ಪ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ?
ಸೊ ಈ ಹುಣ್ಣಿಮೆ ದಿನ ಮಾಡೋಂಥ ಮೆಡಿಟೇಷನ್ ಪ್ಲಸ್ ನಾವು ಮಾಡೋಂಥ ಕೆಲವು ರಿಚುವಲ್ ವಂಡರ್ಫುಲ್ ಆಗಿ ನಿಮ್ಗೆ ರಿಸಲ್ಟ್ ಕೊಡುತ್ತೆ. ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ, ಹೀಲ್ ಮಾಡ್ಲಿಕ್ಕೆ, ನಿಮ್ಮ ಒಂದು ಪ್ರೊಟೆಕ್ಷನ್ಗೆ ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ. ಕ್ಲಿಯರ್? ಅರ್ಥ ಆಯ್ತಾ ಎಲ್ಲರಿಗೂ? ನೆಕ್ಸ್ಟ್ ಶುರು ಮಾಡೋಣ. ಇವತ್ತಿನ ಸೆಷನ್ ಅಲ್ಲಿ ನಾವು 5 ಬೇಲೀಫ್ ಬೇಕು, 5 ಬೇಲೀಫ್ಸ್. ಇನ್ ಕೇಸ್ ಯಾರಾದ್ರೂ ಮನಿ ವರ್ಕ್ಶಾಪ್ ನ ಅಟೆಂಡ್ ಮಾಡಿದ್ರೆ ಅವ್ರಿಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹೇಳ್ಕೊಟ್ಟಿದ್ದೀನಿ, ಫುಲ್ ಮೂನ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿ. ಲಾಸ್ಟ್ ಟೈಮ್ ನಾನು ಸೆಪ್ಟೆಂಬರ್ ಅಲ್ಲಿ ಕಂಡಕ್ಟ್ ಮಾಡಿದ್ದೆ. ಅಟೆಂಡ್ ಮಾಡಿದವ್ರು ನೆನಪಿದ್ರೆ ಅದನ್ನು ಕೂಡ ಮಾಡಿ, ಅದರ್ವೈಸ್ ಈಗ ಹೇಳ್ದಷ್ಟನ್ನ ಫಾಲೋ ಮಾಡಿ. ಓಕೆ, ಸೊ ಬೇಲೀಫ್ ಇದು ಮುಂದೆಗಡೆ ಫ್ರಂಟ್ ಸೈಡ್, ಇದು ಬ್ಯಾಕ್ ಸೈಡ್. ಸೊ ನಾವು ಫ್ರಂಟ್ ಸೈಡ್ ಬರಿಬೇಕಾಗತ್ತೆ. ಓಕೆ, ರೆಡ್ ಕಲರ್ ಪೆನ್ ಬೇಕು, ಅದು ಹೇಳೋದು ಮರ್ತೋಯ್ತು. ರೆಡ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್ ಬೇಕಾಗುತ್ತೆ, ಇದು ಕೂಡ ರೆಡಿ ಇಟ್ಕೊಳ್ಳಿ. ರೆಡ್ ಕಲರ್ ಯಾಕೆ? ರೆಡ್ ಕಲರ್ ಇಸ್ ಫಾರ್ ಮ್ಯಾನಿಫೆಸ್ಟೇಷನ್, ಅಟ್ರಾಕ್ಟ್ ಮಾಡ್ಲಿಕ್ಕೆ, ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ. ಸೊ ಏನ್ ಮಾಡೋಣ ಅಂದ್ರೆ, ಒಂದೊಂದು ಬೇಲೀಫ್ ಅಲ್ಲಿ ಒಂದೊಂದು ವಿಶಸ್ ನ ಬರೀತಿರಲ್ಲ. ಒಂದು ವಿಶ್ ಅಂದ್ರೆ ನಿಮ್ಮ ಒಂದು ಗುರಿ ಅಥವಾ ಕನಸು ಅಥವಾ ನಿಮ್ಮ ಆಸೆ, ಏನ ಅಚೀವ್ ಮಾಡ್ಬೇಕು, ಪಡ್ಕೋಬೇಕು, ಕಂಪ್ಲೀಟ್ ಮಾಡ್ಬೇಕು, ಸಿಗಬೇಕು ಅಂತ ಅನ್ಕೊಂಡಿದ್ದೀರಾ ಅಂಥದ್ದನ್ನ ವಿಶ್. ಸೊ ಒಂದೊಂದು ಬೇಲೀಫ್ ಅಲ್ಲಿ ಒಂದು ವಿಶ್ ನ ಬರೀತೀರ. ಯಾವ ತರ ಬರಿಬೇಕು? ಇಟ್ ಶುಡ್ ನಾಟ್ ಬಿ ಲೈಕ್ ಸೆಂಟೆನ್ಸ್, ಅಫರ್ಮೇಶನ್ ತರ ಸೆಂಟೆನ್ಸ್ ತರ ಬರೆಯಕ್ ಜಾಗ ಇರಲ್ಲ ಅಲ್ಲಿ. ಸೊ ಅದಕ್ಕೆ ಕೇವಲ ಒಂದು 3 ಅಕ್ಷರ 4 ಅಕ್ಷರದಲ್ಲಿ ಬರೀತೀರಾ. ಫಾರ್ ಎಕ್ಸಾಂಪಲ್, ದುಡ್ಡಿನ ಬಗ್ಗೆ ಬರೀತೀರಾ ಅಂದ್ರೆ ಐ ರಿಸೀವ್ಡ್ 5 lakh rupees. ಐ ರಿಸೀವ್ಡ್ 5 lakhs 3 ವರ್ಡ್ಸ್ ಅಲ್ಲಿ ಬರೆಯುವಂಥದ್ದು. ಅಥವಾ ಐ ಬಾಟ್ ಕಾರ್, ನಾನು ಕಾರ್ ಕೊಂಡ್ಕೊಂಡೆ. ಅದು ಅಫರ್ಮೇಶನ್ ತರನೇ ಬರುತ್ತೆ, ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಅಲ್ಲೇ ಬರುತ್ತೆ. ತಗೋಬೇಕು ಅಂತಲ್ಲ, ತಗೊಂಡಿದೀನಿ, ತಗೊಳ್ತಾ ಇದ್ದೀನಿ, ಈ ತರ ಬರೀತೀವಿ, ರೈಟ್? ಸೊ 3 ವರ್ಡ್ಸ್ ಅಲ್ಲಿ ಅಥವಾ 4 ವರ್ಡ್ಸ್ ಅಲ್ಲಿ ನಿಮ್ಮ ಒಂದು ವಿಶಸ್ ನ, ಒಂದೊಂದು ಬೇಲೀಫ್ ಮೇಲೆ ಒಂದೊಂದು ವಿಶಸ್ ನ ಬರೀತೀರಾ. ಸೊ ವಿಶಸ್ ಯಾವ್ದು ಬೇಕಾದ್ರೂ ಬರಿಬಹುದು. ನಿಮ್ಮ ಆರೋಗ್ಯದ ಬಗ್ಗೆ ಬರಿಬಹುದು, ನಿಮ್ಮ ಜಾಬು ಬಿಸ್ನೆಸ್ ಬಗ್ಗೆ ಬರಿಬಹುದು, ಕರಿಯರ್ ಬಗ್ಗೆ, ನಿಮ್ಮ ಏನೋ ರಿಲೇಶನ್ಶಿಪ್ ಬಗ್ಗೆ ಬರಿಬಹುದು, ಹಾಗೆ ನಿಮ್ಮ ಪರ್ಸನಾಲಿಟಿ, ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಬರಿಬಹುದು. ಐ ಬಿಕಮ್ ಮೋರ್ ಕಾನ್ಫಿಡೆಂಟ್, ಐ ಬಿಕಮಿಂಗ್ ಮೋರ್ ಡಿಸಿಪ್ಲಿನ್, ಈ ತರ. ಹಾಗೆ ನಿಮ್ಮ ಮನಿ ವಿಚಾರದ್ದು, ನಿಮ್ಮ ದುಡ್ಡಿನ ಹಣಕಾಸಿನ ವಿಚಾರದ ಬಗ್ಗೆ ಕೂಡ ಬರಿಬಹುದು. ಇದು ಬಿಟ್ಟು ಬೇರೆನಾದ್ರೂ ಮ್ಯಾನಿಫೆಸ್ಟ್ ಮಾಡ್ಬೇಕಂದ್ರೂ ಕೂಡ ಅದನ್ನು ಬರಿಬಹುದು. ಲೈಕ್ ಹೇಳಿದೆ ಎಕ್ಸಾಂಪಲ್ ಕಾರು, ಫಾರ್ ಎಕ್ಸಾಂಪಲ್ ಹೇಳಿದೆ ಯು ವಾಂಟ್ ಟು ಬೈ ಹೋಮ್, ಮನೆ ಅಥವಾ ಸೈಟ್, ಈ ತರದೆಲ್ಲ ವಿಶಸ್ ನ ಕೂಡ ಬರಿಬಹುದು. ಸೊ ವಿಲ್ ಕೀಪ್ ಇಟ್ ಟು 5, ನಾಟ್ ಮೋರ್ ದನ್ 5 ಬೇಡ, 5 ವಿಶಸ್. ಅಂಡ್ ಲೆಟ್ ಇಟ್ ಬಿ ಶಾರ್ಟ್ ಟರ್ಮ್ ಗೋಲ್ ಇರೋಂಥದ್ದು ಬರ್ಕೊಳ್ಳಿ, ಲಾಂಗ್ ಟರ್ಮ್ ಗೋಲ್ ಬೇಡ. ಶಾರ್ಟ್ ಟರ್ಮ್ ಗೋಲ್ ಅಂದ್ರೆ ಏನು? ಇನ್ನೇನು 1 month ಅಲ್ಲಿ, 3 months ಅಲ್ಲಿ ಅಚೀವ್ ಮಾಡ್ಬೇಕು ಅಥವಾ 6 months ಅಲ್ಲಿ ಅಚೀವ್ ಮಾಡ್ಬೇಕು ಅಂತ ವಿಶಸ್ ನ ಬರ್ಕೊಳ್ಳಿ. ತುಂಬಾ ಲಾಂಗ್ ಟರ್ಮ್ ಇದ್ದಾಗ ಏನಾಗುತ್ತೆ, ಕಣ್ಣಿಗೆ ರಿಸಲ್ಟ್ ಕಾಣಿಸಲ್ಲ, ಇಮಿಡಿಯೇಟ್ ಆಗಿ ಕಾಣಿಸಲ್ಲ ನಿಮಗೆ. ಸೊ ಮಾಡ್ಬೇಕಂದಾಗ ಇಮಿಡಿಯೇಟ್ ಆಗಿ ರಿಸಲ್ಟ್ ಕಾಣಿಸಿದಾಗ, ಓ ಇದು ವರ್ಕ್ ಆಗುತ್ತೆ, ನಾನು ಮತ್ತೆ ಮತ್ತೆ ಮಾಡ್ಬೇಕಂತೇಳಿ ಇನ್ಸ್ಪೈರ್ ಆಗ್ತೀರಾ. ಸೊ ಅದಕ್ಕೆ ಆದಷ್ಟು ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಏನ್ ಪಡ್ಕೋಬೇಕಂತಿದ್ರ ಅಂತ ಒಂದು ವಿಶಸ್ ನ ಬರೆದು ಅದನ್ನ ಅಟ್ರಾಕ್ಟ್ ಮಾಡ್ತಾರಂತೆ, ಅಚೀವ್ ಮಾಡ್ತಾರೆ. ಡನ್? ಎಸ್. ಸೊ ಒಂದು ಬೇಲೀಫ್ ಮೇಲೆ ಒಂದು ವಿಶ್ ನ ಬರೆಯುವಂಥದ್ದು. ಕ್ಲಿಯರ್? ಎಲ್ಲರಿಗೂ ಅರ್ಥ ಆಯ್ತಾ? ಲೆಟ್ ಅಸ್ ಸ್ಟಾರ್ಟ್, ಶುರು ಮಾಡೋಣ. ಗಿವ್ ಮಿ 1 second. ಪ್ರತಿಯೊಬ್ರು ನಿಮ್ಮ ಮನಸ್ಸಿನಲ್ಲಿ 5 ವಿಶಸ್ ನ ರೆಡಿ ಇಟ್ಕೊಳ್ಳಿ, ಅಥವಾ ಒಂದ್ ಕಡೆ ಬರ್ದಿಟ್ಕೊಂಡಿದ್ರು, ಬುಕ್ ಅಲ್ಲಿ, ಪೇಪರ್ ಅಲ್ಲಿ ಬರ್ದಿಟ್ಕೊಂಡಿದ್ರು ಓಕೆ, ಅಥವಾ ಮನ್ಸಲ್ಲಿ ರೆಡಿ ಇದ್ರು ಓಕೆ. ಸೊ ಲೆಟ್ ಅಸ್ ಸ್ಟಾರ್ಟ್, ಶುರು ಮಾಡೋಣ ವಿತ್ ಅ ಪ್ರೇಯರ್. ಒಂದು ಪ್ರೇಯರ್ ಒಂದಿಗೆ ಶುರು ಮಾಡೋಣ. ಪ್ರತಿಯೊಬ್ರು ಸಿಟ್ ಸ್ಟ್ರೈಟ್. ನೋಡಿ, ಇನ್ನ ತುಂಬಾ ಜನ ಕ್ಯಾಮ್ರಾ ಆಫ್ ಆಗಿದೆ. ಬೆನ್ನು ನೇರ ಇಟ್ಕೊಳ್ಳಿ, ಶೋಲ್ಡರ್ ರಿಲ್ಯಾಕ್ಸ್. ಡೀಪ್ ಇನ್ಹೇಲ್, ಎಕ್ಸೇಲ್ ಮಾಡಿ. ಉಸಿರು ತಗೊಳ್ಳಿ, ಉಸಿರಾಚೆ ಬಿಡಿ.
ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ತಾ ನಿಮ್ಮ ಫೋಕಸ್ ಪೂರ ಪ್ರೆಸೆಂಟ್ ಮೊಮೆಂಟ್ ತಗೊಂಡ್ಬನ್ನಿ. ಸೆಷನ್ ಕಡೆಗೆ ಫೋಕಸ್ ತಗೊಂಡ್ ಬನ್ನಿ. ಎರಡೂ ಕೈನ ಜೋಡಿಸಿ ನಮಸ್ಕಾರ ಮುದ್ರೆಗೆ ಬನ್ನಿ. ಕಣ್ ಮುಂದೆ ಇಮ್ಯಾಜಿನ್ ಮಾಡಿ, ವಿಜುವಲೈಸ್ ಮಾಡಿ, ಮಾತಾ ಪಿತಾ ಗುರು ದೇವರನ್ನ ನೆನಪಿಸ್ಕೊಳ್ಳಿ. ಥ್ಯಾಂಕ್ ಯು ಹೇಳಿ, ಧನ್ಯವಾದಗಳನ್ನ ಅರ್ಪಿಸಿ ಅವ್ರಿಗೆ. ಈ ಒಂದು ಹುಣ್ಣಿಮೆ ರಿಚುವಲ್ಸ್ ಇಂದ ನನಗೆ ಪ್ರತಿಯೊಂದು ಅಚೀವ್ ಆಗಲಿ, ಮ್ಯಾನಿಫೆಸ್ಟ್ ಆಗಲಿ, ನನ್ನ ವಿಶಸ್ ಎಲ್ಲ ಫುಲ್ಫಿಲ್ ಆಗಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ಅಂತ ಪ್ರೇ ಮಾಡ್ತಾ, ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ತಾ, ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ, ರಬ್ ಯೋರ್ ಪಾಮ್ಸ್. ನಿಮ್ಮ ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ, gently, slowly open your eyes. Done. So take red color marker ಅಥವಾ red color pen. Yes, ಮಾಡ್ಬೋದು. ಹೆಣ್ಮಕ್ಳು ಆರಾಮ್ಸೆ ಮಾಡ್ಬೋದು. ಎನಿ ಟೈಮ್ ಮಾಡ್ಬೋದು. ನಾಟ್ ಅ ಪ್ರಾಬ್ಲಮ್. So take one bay leaf. ಒಂದು bay leaf ತಗೊಳ್ತೀರಾ. ರೆಡ್ ಕಲರ್ ಪೆನ್ ಅಥವಾ ರೆಡ್ ಕಲರ್ ಮಾರ್ಕರ್ ಅಲ್ಲಿ ನಿಮ್ಮ ಒಂದು ವಿಶ್ನ ಇದ್ರ ಮೇಲೆ ಬರೀತೀರಾ. 3 words ಆರ್ ಮ್ಯಾಕ್ಸಿಮಮ್ 4 words ಅಲ್ಲಿ ಬರೀರಿ. ಲೈಕ್ ದಿಸ್. ಫ್ರಂಟ್ ಸೈಡ್ ಅಲ್ಲಿ ನೈಸ್ ಸೈಡ್, ಫ್ರಂಟ್ ಸೈಡ್ ಇರುತ್ತಲ್ಲ ಅಲ್ಲಿ ಬರೀತೀರಾ. ಇನ್ನೊಂದು ಬೇ ಲೀಫ್ ತಗೊಳ್ಳಿ, ಅದ್ರ ಮೇಲೂ ಬರ್ಕೊಳ್ಳಿ, ಬರೀರಿ. ಕನ್ನಡದಲ್ಲೂ ಬರಿಬೋದು, ಇಂಗ್ಲಿಷಲ್ಲೂ ಬರಿಬೋದು. ಯುವರ್ ಚಾಯ್ಸ್. ಡನ್. ವಾವ್, ಸೋ ವಂಡರ್ಫುಲ್. ಮಕ್ಕಳು ಕೂಡ ಎಲ್ಲ ಮಾಡ್ತಾ ಇದಾರೆ. ಐ ಆಮ್ ಸೋ ಹ್ಯಾಪಿ, ವೆರಿ ನೈಸ್. ಐ ರಿಯಲಿ ಅಪ್ರಿಷಿಯೇಟ್ ಪೇರೆಂಟ್ಸ್ಗೆ ಚಿಕ್ಕಂದಿನನೇ ಈ ತರ ಎಲ್ಲ ಕಲಿಸಿ ಬೆಳೆಸ್ತಾರಂಥದ್ದು. ವೆರಿ ನೈಸ್, ವಂಡರ್ಫುಲ್. Done? Yes.
ಕ್ಯಾಂಡಲ್ ಅಥವಾ ದೀಪ ಏನಿದೆ ತಗೊಳ್ಳಿ, ಹಚ್ಕೊಳ್ಳಿ, ಆನ್ ಮಾಡ್ಕೊಳ್ಳಿ. ಕ್ಯಾಂಡಲ್ ಅಥವಾ ದೀಪ ಏನಿದೆ ಹಚ್ಕೊಳ್ಳಿ, ಮುಂದೆಗಡೆ ಇಟ್ಕೊಳ್ಳಿ. ವಿಲ್ ಡೂ ಕ್ಯಾಂಡಲ್ ಮೆಡಿಟೇಷನ್, ಲೈಟ್ ಮೆಡಿಟೇಷನ್ ಕೂಡ ಮಾಡೋಣ. ಕೊನೆವರೆಗೂ ಹಾಗೆ ಇರುತ್ತೆ, ಆಮೇಲೆ ಆರಿಸ್ತಿರಂತೆ. ಡನ್. ಸೊ ಈಗ ನೆಕ್ಸ್ಟ್ ಸ್ಟೆಪ್, ಟೇಕ್ ಈಚ್ ಒನ್ ಬೇ ಲೀಫ್ ತಗೊಳ್ತೀರಾ, ಲೆಫ್ಟ್ ಹ್ಯಾಂಡ್ ಮೇಲೆ ಈಗ ಇಟ್ಕೊಳ್ತೀರಾ. ಏನ್ ಬರ್ದಿದ್ದೀರಾ ಒಂದ್ಸರಿ ನೋಡ್ಕೊಳ್ಳಿ, ಏನ್ ಬರ್ದಿದ್ದೀರಾ ಅದರಲ್ಲಿ. ಸೊ ಲೆಫ್ಟ್ ಹ್ಯಾಂಡ್ ಮೇಲೆ ಇಟ್ಕೊಂಡು ರೈಟ್ ಹ್ಯಾಂಡ್ ಇಂದ ಕ್ಲೋಸ್ ಮಾಡ್ತೀರಾ ಈ ರೀತಿಯಾಗಿ. ಲೆಫ್ಟ್ ಹ್ಯಾಂಡ್ ಮೇಲೆ ಇಟ್ಕೊಂಡು ರೈಟ್ ಹ್ಯಾಂಡ್ ಇಂದ ಕ್ಲೋಸ್ ಮಾಡ್ತಾ, ನಿಮ್ಮ ಮನಸ್ಸಿಗೆ, ಹೃದಯಕ್ಕೆ ಹತ್ತಿರವಾಗಿ ಇಟ್ಕೊಳ್ತಾ ಇದಕ್ಕೆ ಎನರ್ಜಿ ಕೊಡಿ, ಪ್ರೀತಿ ಕೊಡಿ, ಥ್ಯಾಂಕ್ ಯು ಹೇಳಿ, ಗ್ರಾಟಿಟ್ಯೂಡ್ ನ ಸಲ್ಲಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಈ ನನ್ನ ವಿಶ್ ಫುಲ್ಫಿಲ್ ಆಗಿದೆ, ಅಚೀವ್ ಆಗ್ತಾ ಇದೆ. ಐ ಆಮ್ ಸೋ ಹ್ಯಾಪಿ, ಸೋ ಗ್ರೇಟ್ಫುಲ್. ಥ್ಯಾಂಕ್ ಯು ಹೇಳಿ, ಗ್ರಾಟಿಟ್ಯೂಡ್ ನ ಸಲ್ಲಿಸಿ, ಇದಕ್ಕೆ ಎನರ್ಜಿ ಕೊಡಿ. ಹಗ್ ಮಾಡಿ, ಕಿಸ್ ಮಾಡಿ, ಗಿವ್ ಲವ್. ನೆಕ್ಸ್ಟ್ ಅದೇ ತರ ಈಚ್ ಅದನ್ನ ಕೆಳಗಡೆ ಇಟ್ಬಿಡಿ. ಮತ್ತೆ ಬೇರೆ ಬೇರೆ ಬೇಲೀಫ್ ನ ತಗೊಳ್ಳಿ, ಮತ್ತೆ ಅದೇ ತರ ಲೆಫ್ಟ್ ಹ್ಯಾಂಡ್ ಅಲ್ಲಿ ಇಟ್ಕೊಂಡು ರೈಟ್ ಹ್ಯಾಂಡ್ ಇಂದ ಕ್ಲೋಸ್ ಮಾಡಿ. ಕ್ಯಾಂಡಲ್ ಮುಂದೆಗಡೆ ಇಟ್ಕೊಳ್ಳಿ ಅಷ್ಟೇ, ಎಲ್ಲಿ ಬೇಕಾದ್ರೆ ಇಟ್ಕೊಳ್ಳಿ, ನಿಮ್ ಮುಂದೆಗಡೆ ಇಟ್ಕೊಳ್ಳಿ, ಪ್ಲೇಟ್ ಅಲ್ಲಿ ಆಚೆಗಡೆ ಎಲ್ಲದು ಸರಿ, ನೋ ಪ್ರಾಬ್ಲಮ್. ಇನ್ನೊಂದು ಬೇಲೀಫ್ ತಗೊಳ್ತೀರಾ, ಮತ್ತೆ ಅದೇ ತರ ಕ್ಲೋಸ್ ಮಾಡಿ, ಬಲಗೈಯಿಂದ ಕ್ಲೋಸ್ ಮಾಡ್ತಾ ಹೋಲ್ಡ್ ಮಾಡಿ, ಎನರ್ಜಿ ಕೊಡಿ, ಲವ್ ಕೊಡಿ, ಥ್ಯಾಂಕ್ ಯು ಹೇಳಿ. ಅದೇ ತರ ಈಚ್ ಬೇಲೀಫ್ಗೂ ಎನರ್ಜಿ ಕೊಡ್ತಾ ಹೋಗಿ, ಪ್ರತಿಯೊಂದು ಬೇಲೀಫ್ಗೂ ಮಾಡಿ. ಹಗ್ ಮಾಡಿ, ಕಿಸ್ ಮಾಡಿ, ಎನರ್ಜಿ ಕೊಡಿ. ಇನ್ನೊಂದು ಬೇಲೀಫ್ ತಗೊಳ್ಳಿ, ಏನ್ ಬರ್ದಿದ್ರ ನೋಡಿ, ಮತ್ತೆ ಅದನ್ನ ಎರಡೂ ಕೈಲಿ ಇಟ್ಕೊಳ್ತಾ ಎನರ್ಜಿ ಕೊಡಿ, ಗ್ರಾಟಿಟ್ಯೂಡ್ ಕೊಡಿ, ವಿಜುವಲೈಸ್ ಮಾಡಿ, ಥ್ಯಾಂಕ್ ಯು ಹೇಳಿ. ಡನ್. ಆಲ್ ದ ಬೇಲೀಫ್ಸ್, ಪ್ರತಿಯೊಂದೊಂದು ಬೇಲೀಫ್ಗೂ ಚಾರ್ಜ್ ಮಾಡಾಯ್ತು, ಎನರ್ಜಿ ಕೊಟ್ಟಾಯ್ತು. ಈಗ ತದನಂತರ ಯಾರ್ಯಾರ ಹತ್ರ ಎಲ್ಲ ಯಂತ್ರ ಇದೆ, ಯಂತ್ರ ತಗೊಳ್ಳಿ. ಯಾರ ಹತ್ರ ಯಂತ್ರ ಇಲ್ಲ, ನೋ ಪ್ರಾಬ್ಲಮ್. ಮನಿ, ಕ್ಯಾಶ್ ತಗೊಳ್ಳಿ. ನಿಮ್ಮ ಹತ್ರ ಏನು 10, 20 ಅಥವಾ 100 ರೂಪಾಯಿ ಅಥವಾ 500 ರೂಪಾಯಿ ಯಾವ ನೋಟ್ ಇದೆ ಆ ನೋಟ್ನ ತಗೊಳ್ತೀರಾ. ಹೋಲ್ಡ್ ಇಟ್ ಇನ್ ಯುವರ್ ಹ್ಯಾಂಡ್, ನಿಮ್ಮ ಕೈಯಲ್ಲಿ ಇಟ್ಕೊಳ್ತಾ ಮನಿಗೆ ಥ್ಯಾಂಕ್ ಯು ಹೇಳಿ. ಐ ಆಮ್ ಸೋ ಹ್ಯಾಪಿ, ಸೋ ಗ್ರೇಟ್ಫುಲ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮನಿ. ನನ್ನ ಜೀವನದಲ್ಲಿ ದುಡ್ಡು ಯಥೇಚ್ಛವಾಗಿ ಸಾಕಷ್ಟು ಬರ್ತಾ ಇದೆ. ಐ ಆಮ್ ಸೋ ಹ್ಯಾಪಿ, ಗ್ರೇಟ್ಫುಲ್ ಟು ಯು. ಐ ಲವ್ ಯು ಮನಿ, ಥ್ಯಾಂಕ್ ಯು ಮನಿ. ದುಡ್ಡಿಗೆ ಎನರ್ಜಿ ಕೊಡಿ, ಪ್ರೀತಿ ಕೊಡಿ.
ಗೊತ್ತೋ ಗೊತ್ತಿಲ್ದಿರ ದುಡ್ಡಿನ ಬಗ್ಗೆ ನಕಾರಾತ್ಮಕ ಭಾವನೆಗಳು ಯೋಚನೆಗಳು ಇದ್ದಿರೆ ಅದೆಲ್ಲವೂ ಕ್ಲೆನ್ಸ್ ಆಗ್ಲಿ ಕ್ಲಿಯರ್ ಆಗ್ಲಿ. ದುಡ್ಡಿನ ಬಗ್ಗೆ ಪಾಸಿಟಿವ್ ಮೈಂಡ್ ಸೆಟ್, ಪಾಸಿಟಿವ್ ಮ್ಯಾನಿಫೆಸ್ಟೇಷನ್ ಕ್ರಿಯೇಟ್ ಆಗ್ಲಿ ಅಂತ ಹೇಳಿ ಪ್ರೇ ಮಾಡ್ತಾ, ದುಡ್ಡನ್ನ ಹಗ್ ಮಾಡಿ, ಕಿಸ್ ಮಾಡಿ, ಐ ಲವ್ ಯು ಮನಿ ಅಂತ ಹೇಳಿ. ಯಾರ ಹತ್ರ ಕ್ರಿಸ್ಟಲ್ಸ್ ಇದೆ, ಯಾರ ಹತ್ರ ಅಮೆಥಿಸ್ಟ್ ಇದೆ, ಯಂತ್ರಗಳಿದೆ, ಅದನ್ನು ಕೂಡ ಚಾರ್ಜ್ ಮಾಡಿ, ಹೋಲ್ಡ್ ಇಟ್ ಇನ್ ಯುವರ್ ಹ್ಯಾಂಡ್. ನಿಮ್ಮ ಹಸ್ತಗಳ ಮುಖಾಂತರ ಎನರ್ಜಿ ಕೊಡಿ, ಗ್ರಾಟಿಟ್ಯೂಡ್ ಕೊಡಿ. ನಿಮ್ಮ ವಿಶಸ್ ಎಲ್ಲ ಇದು ಫುಲ್ಫಿಲ್ ಆಗೋ ತರ, ಅಚೀವ್ ಮಾಡಿಸೋ ತರ ಹೆಲ್ಪ್ ಮಾಡ್ಲಿ ಅಂತ ಹೇಳಿ ಪ್ರೇ ಮಾಡ್ತಾ, ಎನರ್ಜಿ ಕೊಡ್ತಾ, ಥ್ಯಾಂಕ್ ಯು ಹೇಳ್ತಾ. ಎಸ್, ಕೀಪ್ ಇಟ್ ಡೌನ್. ದಟ್ಸ್ ಇಟ್. ರೈಟ್, ಕಂಟಿನ್ಯೂ ಮಾಡೋಣ. ಈಗ ಬೌಲ್ ಅಥವಾ ತಟ್ಟೆ ಏನಿದೆಯಾ ಅದು ತಗೊಳ್ಳಿ. ಈಚ್ ಬೇಲೀಫ್ ತಗೊಳ್ತೀವಿ, ಒಂದೊಂದೇ ಬೇಲೀಫ್ನ ಬರ್ನ್ ಮಾಡ್ತೀರಾ. ಹೋಲ್ಡ್ ಮಾಡಿ ಹೋಲ್ಡರ್ ಒಂದಿಗೆ, ಹೋಲ್ಡ್ ಮಾಡಿ ಹೋಲ್ಡರ್ ಒಂದಿಗೆ. ಹೋಲ್ಡರ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಕೈಯಲ್ಲೇ ಆಗತ್ತೆ ಅಂದ್ರೆ ಕೈಯಲ್ಲೇ ಮಾಡಿ. ನಿಮ್ಮ ಕ್ಯಾಂಡಲ್ ಅಥವಾ ದೀಪ ಏನಿದೆ ಅದರಲ್ಲಿ ಬರ್ನ್ ಮಾಡ್ತೀರಾ ಈಚ್ ಬೇಲೀಫ್ನ. ಇದರ ಆಶಸ್ ಎಲ್ಲ ತಟ್ಟೆ ಒಳಗಡೆ ಅಥವಾ ಬೌಲ್ ಒಳಗಡೆ ಬೀಳ್ಬೇಕು, ಆ ತರ ಇಟ್ಕೊಳ್ಳಿ. ವಂಡರ್ಫುಲ್. ಅದೇ ತರ ಈಚ್ ಬೇಲೀಫ್ನ ಬರ್ನ್ ಮಾಡ್ತಾ ಹೋಗಿ. ಆಲ್ ದ ಬೇಲೀಫ್, ಪ್ರತಿಯೊಂದು ಬೇಲೀಫ್ನ ಬರ್ನ್ ಮಾಡಿ. ನೋಡಿ, ಬೇಲೀಫ್ ಬರ್ನ್ ಮಾಡ್ಬೇಕಾದ್ರೆ ಏನು ಹೊಗೆ ಬರುತ್ತೆ, ಇದು ತುಂಬಾ ಒಳ್ಳೇದು ನಿಮ್ಗೆ, ಆರೋಗ್ಯಕ್ಕಾಗ್ಲಿ ನಿಮ್ಮ ಸ್ಪಿರಿಚುವಲ್ ಎನರ್ಜಿಗಾಗ್ಲಿ ತುಂಬಾ ಪವರ್ಫುಲ್ ಇದು. ವಾವ್, ಸೋ ನೈಸ್. ಎಷ್ಟು ಸಕ್ಕದಾಗಿ ಬರ್ನ್ ಆಗ್ತಾರೆ ನೋಡಿ. ಇನ್ ಕೇಸ್ ಯಾರ್ದಾದ್ರು ಬೇಲೀಫ್ ಫುಲ್ ಬರ್ನ್ ಆಗಿಲ್ಲ ಅಂದ್ರೆ ಇನ್ನೊಂದ್ಸರಿ ಬರ್ನ್ ಮಾಡಿ, ಅದೇನು ತೊಂದರೆ ಇಲ್ಲ. ಇನ್ನೊಂದ್ಸರಿ ತಗೊಳ್ಳಿ, ಬರ್ನ್ ಮಾಡಿ. ಡನ್. ಓಕೆ, ಇನ್ನ ಮಾಡ್ತಾ ಇದ್ದೀರಾ, ಮಾಡಿ ಮಾಡಿ. ಡನ್. ಸೊ ಲೆಟ್ ಅಸ್ ಯೂನಿವರ್ಸ್ಗೆ ಇದನ್ನ ಸಬ್ಮಿಟ್ ಮಾಡೋಣ. ಏನು ಈಗ ತಟ್ಟೆಯಲ್ಲಿ ಅಥವಾ ಬೌಲಲ್ಲಿ ಆಶಸ್, ಬೇಲೀಫ್ ಬರ್ನ್ ಮಾಡಿದಂತ ಬೂದಿ ಆಶಸ್ ಇದೆ. ರೈಟ್ ನಾವು ಎಲ್ಲರೂ ಆಚೆ ಹೋಗ್ತೀರಾ,
ಬ್ಯಾಲ್ಕನಿ ಅಥವಾ ಟೆರೆಸ್ ಅಥವಾ ಆಚೆ ಹೋಗ್ಬಿಟ್ಟು ಚಂದ್ರ ಕಾಣಿಸಿದ್ರೆ ಓಕೆ, ವೆರಿ ಗುಡ್. ಕಾಣಿಸಿಲ್ಲ ಅಂದ್ರೂ ತೊಂದರೆ ಇಲ್ಲ, ಚಂದ್ರ ಇದ್ದಾನೆ. ಸೊ ಆಕಾಶವನ್ನ ನೋಡ್ತಾ, ಚಂದ್ರನನ್ನ ನೋಡ್ತಾ ಇದನ್ನ ಬ್ಲೋ ಮಾಡಿ, ಉಪ್ ಅಂತೇಳಿ ಬ್ಲೋ ಮಾಡಿ ಈ ಆಶಸ್ ಎಲ್ಲ ಯೂನಿವರ್ಸ್ಗೆ ತಲುಪ್ಲಿ. ಅದಾದ ನಂತರ ಅಲ್ಲೇ ನಿಂತ್ಕೊಂಡು 30 ಸೆಕೆಂಡ್ಗಳ ಕಾಲ ಕಣ್ಮುಚ್ಕೊಂಡು ಮೆಡಿಟೇಟ್ ಮಾಡಿ, ವಿಜುವಲೈಸ್ ಮಾಡಿ ನಿಮ್ಮ ವಿಶಸ್ ಎಲ್ಲ ಅಚೀವ್ ಆಗ್ತಾ ಇದೆ, ಫುಲ್ಫಿಲ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಆಫ್ಟರ್ 30 ಸೆಕೆಂಡ್ಸ್ ವಾಪಸ್ ಮತ್ತೆ ಬನ್ನಿ. ಕ್ಲಿಯರ್? ಎಲ್ಲರೂ ರೈಟ್ ನೌ ಟೆರೆಸ್ ಅಥವಾ ಬಾಲ್ಕನಿಗೆ ಹೋಗಿ ಇದನ್ನ ಮಾಡ್ಬಿಟ್ಟು ವಾಪಸ್ ಬನ್ನಿ ಎಲ್ಲರೂ. ನಾನು ಹೋಗಿ ಮಾಡ್ಬಿಟ್ಟು ವಾಪಸ್ ಬರ್ತೀನಿ. ಡನ್. ಕ್ಯಾಮ್ರಾ ಆನ್ ಆಗಿರೋರು ವಾಪಸ್ ಬಂದಿದ್ರೆ ಕಾಣುತ್ತೆ, ನಮ್ಗೆ ಗೊತ್ತಾಗತ್ತೆ. ಕ್ಯಾಮ್ರಾ ಆಫ್ ಆಗಿದ್ರೆ ನೀವು ಬಂದಿಲ್ವಾ ಗೊತ್ತಾಗೋದಿಲ್ಲ. ಕ್ಯಾಮ್ರಾ ಆಫ್ ಆಗಿರೋರು ರಿಪ್ಲೈ ಮಾಡಿ ಡನ್ ಅಂತ ಹೇಳ್ಬಿಟ್ಟು. So nice, wonderful, amazing. ಈಗ let us do powerful ಹುಣ್ಣಿಮೆ ಮ್ಯಾನಿಫೆಸ್ಟೇಷನ್ ಮಾಡೋಣ, ಮೆಡಿಟೇಷನ್ ಮಾಡೋಣ, ಕಾಸ್ಮಿಕ್ ಮೆಡಿಟೇಷನ್ ಮಾಡೋಣ. ಐ ರಿಕ್ವೆಸ್ಟ್, ಈ ಮೆಡಿಟೇಷನ್ ಇದೆಯಲ್ಲ ನಿಮ್ಗೆ ತುಂಬಾ ಎನರ್ಜಿ ಕೊಡುತ್ತೆ. ನನ್ನ ರಿಕ್ವೆಸ್ಟ್, ಪ್ರತಿಯೊಬ್ರು ಇದನ್ನ ಮಾಡಿ, ಮೆಡಿಟೇಷನ್ ಮಾಡಿ ಲೈವ್ ಅಲ್ಲಿ. ಇವಾಗ ಒಂದು ಇಯರ್ಫೋನ್ ಹಾಕೊಳ್ಳಿ, ಬ್ಲೂಟೂತ್ ಅಥವಾ ಇಯರ್ಫೋನ್ ಹಾಕೊಳ್ಳಿ, ತುಂಬಾ ಪವರ್ಫುಲ್ ಆಗಿ ಎಫೆಕ್ಟಿವ್ ಆಗಿ ಕೇಳ್ತಾವಾಗ ನಿಮ್ಗೆ. ರೈಟ್. ಮ್ಯೂಸಿಕ್ ಕೇಳಿಸ್ತಾ ಇದೆಯಾ? ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಮ್ಯೂಸಿಕ್ ಕಡಿಮೆ ಮಾಡಬೇಕಾ? ಕರೆಕ್ಟ್ ಆಗಿದೆಯಾ? ಪರ್ಫೆಕ್ಟ್. ಥ್ಯಾಂಕ್ ಯು. ಲೆಟ್ ಅಸ್ ಸ್ಟಾರ್ಟ್. ಸಿಟ್ ಸ್ಟ್ರೈಟ್. ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಳಿ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಳಿ.
ಎರಡು ಹಸ್ತದಲ್ಲಿ ಜ್ಞಾನ ಮುದ್ರೆ ಇಟ್ಕೊಳ್ತಾ, ಮಂಡಿಯ ಮೇಲೆ ಎರಡು ಹಸ್ತವನ್ನ ಇಟ್ಕೊಳ್ತಾ, ಸಿಟ್ ಸ್ಟ್ರೇಟ್, ಕ್ಲೋಸ್ ಯುವರ್ ಐಸ್, ಕಣ್ ಮುಚ್ಕೊಳ್ಳಿ. ಜಸ್ಟ್ ಫಾಲೋ ಮಾಡ್ತಾ ಹೋಗಿ ನನ್ನ ವಾಯ್ಸ್ ನ. ಡೀಪ್ ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡಿ. ಇಮ್ಯಾಜಿನ್ ಮಾಡಿ, ನಿಮ್ಮನ್ನ ನೀವು ಕಲ್ಪನೆ ಮಾಡಿ ಸುಂದರವಾದ ಒಂದು ಬೆಟ್ಟದ ತುದಿಯಲ್ಲಿ ಕೂತು ಧ್ಯಾನ ಮಾಡ್ತಾ ಇದ್ದೀರಾ. ಪೂರ್ಣ ಚಂದ್ರ ಎದುರುಗಡೆ ತಲೆ ಮೇಲೆ ಪೂರ್ಣ ಚಂದ್ರ ಕಾಣ್ತಾ ಇದೆ. ಅಥವಾ ಸಮುದ್ರ ತೀರ, ನದಿ ತೀರದಲ್ಲಿ ಕೂತು ಧ್ಯಾನ ಮಾಡ್ತಾ ಇದ್ದೀರಾ. ಇಮ್ಯಾಜಿನ್ ಮಾಡಿ. ಕಲ್ಪನೆ ಮಾಡಿ ಪೂರ್ಣ ಚಂದ್ರನ, ಫುಲ್ ಮೂನ್ ನ ಇಮ್ಯಾಜಿನ್ ಮಾಡ್ತಾ, ಚಂದ್ರನಿಂದ ಒಂದು ವಾಯ್ಲೆಟ್ ಕಲರ್, ನೇರಳೆ ಬಣ್ಣದ ಹೀಲಿಂಗ್ ಶಕ್ತಿ, ಹೀಲಿಂಗ್ ಎನರ್ಜಿ ಇಮ್ಯಾಜಿನ್ ಮಾಡಿ. ಚಂದ್ರನಿಂದ ಹೊರಟಿದೆ ಎನರ್ಜಿ ಸರ್ಕಲ್. ಆ ಒಂದು ಎನರ್ಜಿ ಸರ್ಕಲ್ ನಮ್ಮ ಭೂಮಿ, ನಮ್ಮ ದೇಶ, ನಮ್ಮ ಊರು, ನಮ್ಮ ಮನೆ, ನಮ್ಮ ಮನೆಯನ್ನ ಎಂಟರ್ ಮಾಡ್ತಾ ಇದೆ. ಇಮ್ಯಾಜಿನ್ ಮಾಡಿ. ಆ ಒಂದು ಎನರ್ಜಿ ಸರ್ಕಲ್ ವಾಯ್ಲೆಟ್ ಕಲರ್ ನಿಮ್ಮನ್ನ ಸಂಪೂರ್ಣವಾಗಿ ಆವರಿಸ್ಕೊಳ್ತಾ ಇದೆ. ಇಮ್ಯಾಜಿನ್ ಮಾಡಿ, ನೀವು ಒಂದು ವಾಯ್ಲೆಟ್ ಕಲರ್ ಎನರ್ಜಿ ಬಾಲ್ ಒಳಗಡೆ, ಸರ್ಕಲ್ ಒಳಗಡೆ ಇದ್ದೀರಾ. ನಿಮ್ಮನ್ನ ಸಂಪೂರ್ಣವಾಗಿ ಹೀಲ್ ಮಾಡ್ತಾ ಇದೆ, ಶುದ್ಧೀಕರಣ ಮಾಡ್ತಾ ಇದೆ, ಕ್ಲೆನ್ಸ್ ಮಾಡ್ತಾ ಇದೆ. ಬೇಡದಿರಂತಹ ನೆಗೆಟಿವ್ಸ್, ಭಾವನೆಗಳು, ಆಲೋಚನೆಗಳು, ನೆಗೆಟಿವ್ ಮನಸ್ಥಿತಿಗಳು ಎಲ್ಲವನ್ನ ಕ್ಲೆನ್ಸ್ ಮಾಡ್ತಾ ಇದೆ, ಕ್ಲಿಯರ್ ಮಾಡ್ತಾ ಇದೆ. ಆ ಒಂದು ಎನರ್ಜಿ ಸರ್ಕಲ್ ಇನ್ನ ದೊಡ್ಡದಾಗಿ ನಿಮ್ಮ ಮನೆಯನ್ನ ಸಂಪೂರ್ಣವಾಗಿ ಆವರಿಸ್ಕೊಳ್ತಾ ಇದೆ. ಮನೆಯ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರನ್ನ ಹೀಲ್ ಮಾಡ್ತಾ ಇದೆ, ಕ್ಲೆನ್ಸ್ ಮಾಡ್ತಾ ಇದೆ. ಇಮ್ಯಾಜಿನ್ ಮಾಡಿ. ಹಾಗೆ ನಿಮ್ಮ ಮನೆಯ ಮೂಲೆ ಮೂಲೆಯನ್ನು ಸಂಪೂರ್ಣವಾಗಿ ಶುದ್ಧೀಕರಣ ಮಾಡ್ತಾ ಇದೆ, ಪರಿಶುದ್ಧ ಮಾಡ್ತಾ ಇದೆ, ಕ್ಲೆನ್ಸ್ ಮಾಡ್ತಾ ಇದೆ. ಇಮ್ಯಾಜಿನ್ ಮಾಡಿ. ಹಾಗೆ ಮಾಡ್ತಾ ಮಾಡ್ತಾ ಆ ಒಂದು ವಾಯ್ಲೆಟ್ ಕಲರ್ ಎನರ್ಜಿ ಸರ್ಕಲ್ ಸಣ್ಣದಾಗ್ತಾ ಆಗ್ತಾ 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 ಹಾಗೆ ಮಾಯ ಆಗ್ತಾ ಇದೆ. ಇಮ್ಯಾಜಿನ್ ಮಾಡಿ, ಪೂರ್ಣ ಚಂದ್ರನಿಂದ ಪವರ್ಫುಲ್ ಪ್ರಕಾಶಮಾನವಾದ ಒಂದು ಗೋಲ್ಡನ್ ಕಲರ್ ಎನರ್ಜಿ ಬಾಲ್, ಎನರ್ಜಿ ಸರ್ಕಲ್ ಹೊರಟಿದೆ. ನಮ್ಮ ಭೂಮಿ, ನಮ್ಮ ದೇಶ, ನಮ್ಮ ಊರು, ನಮ್ಮ ಮನೆಯನ್ನ ಎಂಟರ್ ಮಾಡ್ತಾ ಇದೆ. ಇಮ್ಯಾಜಿನ್ ಮಾಡಿ, ಆ ಒಂದು ಗೋಲ್ಡನ್ ಕಲರ್ ಎನರ್ಜಿ ಬಾಲ್ ಸರ್ಕಲ್ ನಿಮ್ಮನ್ನ ಸಂಪೂರ್ಣವಾಗಿ ಆವರಿಸ್ಕೊಳ್ತಾ ಇದೆ. ನೀವು ಆ ಒಂದು ಎನರ್ಜಿ ಬಾಲ್ ಒಳಗಡೆ ತೇಲ್ತಾ ಇದ್ದೀರಾ, ಸಂಪೂರ್ಣವಾಗಿ ಮುಳುಗೋಗಿದ್ದೀರಾ. ಆ ಗೋಲ್ಡನ್ ಕಲರ್ ಎನರ್ಜಿ ಬಾಲ್ ನಿಮ್ಮನ್ನ ಚಾರ್ಜ್ ಮಾಡ್ತಾ ಇದೆ, ಎನರ್ಜೈಸ್ ಮಾಡ್ತಾ ಇದೆ. ನಿಮ್ಮಲ್ಲಿ ಒಂದು ಹೊಸ ಚೈತನ್ಯ ಶಕ್ತಿಯನ್ನ ತುಂಬ್ತಾ ಇದೆ, ಪಾಸಿಟಿವಿಟಿ ತುಂಬ್ತಾ ಇದೆ.
ದೇಹ, ಮನಸ್ಸು, ಪ್ರತಿಯೊಂದು ನಾಡಿ ಕೋಶಗಳನ್ನೆಲ್ಲ ಶಕ್ತಿಯುತ ಮಾಡ್ತಾ ಇದೆ. ಇಮ್ಯಾಜಿನ್ ಮಾಡಿ ಆ ಗೋಲ್ಡನ್ ಕಲರ್ ಎನರ್ಜಿ ಬಾಲ್ ದೊಡ್ಡದಾಗ್ತಾ ನಿಮ್ಮ ಮನೆಯವ್ರನ್ನೆಲ್ಲರನ್ನು ಆವರಿಸ್ಕೊಳ್ತಾ ಇದೆ. ಅವ್ರಿಗೆಲ್ಲರಿಗೂ ಚಾರ್ಜ್ ಮಾಡ್ತಾ ಇದೆ, ಎನರ್ಜಿ ಕೊಡ್ತಾ ಇದೆ. ಹಾಗೆ ಆ ಗೋಲ್ಡನ್ ಕಲರ್ ಎನರ್ಜಿ ಬಾಲ್ ಇನ್ನ ದೊಡ್ಡದಾಗಿ ನಿಮ್ಮ ಮನೆಯನ್ನ ಪೂರ್ತಿ ಆವರಿಸ್ಕೊಳ್ತಾ ಇದೆ. ನಿಮ್ಮ ಮನೆಯನ್ನ ಸಂಪೂರ್ಣವಾಗಿ ಶಕ್ತಿಯುತ ಮಾಡ್ತಾ ಇದೆ, ಪಾಸಿಟಿವ್ ಜಾಗ ಮಾಡ್ತಾ ಇದೆ. ಹಾಗೆ ಆ ಗೋಲ್ಡನ್ ಕಲರ್ ಎನರ್ಜಿ ಬಾಲ್ ಸಣ್ಣದಾಗ್ತಾ ಆಗ್ತಾ 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 ಮಾಯ ಆಗ್ತಾ ಇದೆ. ಹಾಗೆ ಕಣ್ಮುಚ್ಕೊಂಡು ಈ ಒಂದು ಪವರ್ಫುಲ್ ಮೆಡಿಟೇಷನ್ ಮಾಡ್ತಾ ಹೋಗಿ. ನಿಮ್ಮ ವಿಶಸ್ನೆಲ್ಲ ಇಮ್ಯಾಜಿನ್ ಮಾಡ್ತಾ ಹೋಗಿ, ವಿಜುವಲೈಸ್ ಮಾಡ್ತಾ ಹೋಗಿ. ನೀವು ಬರೆದಂತಹ ವಿಶಸ್ ಎಲ್ಲವೂ ಫುಲ್ಫಿಲ್ ಆಗ್ತಾ ಇದೆ, ಅಚೀವ್ ಆಗ್ತಾ ಇದೆ ಅನ್ನೋ ರೀತಿ. ಎರಡೂ ಹಸ್ತದಲ್ಲಿ ನೀರ್ ಬಾಟಲ್ನ ಇಟ್ಕೊಳ್ಳಿ. ಹೋಲ್ಡ್ ದ ವಾಟರ್ ಬಾಟಲ್. ನಿಮ್ಮ ಹಸ್ತಗಳ ಮುಖಾಂತರ ನೀರಿಗೆ ಎನರ್ಜಿ ಕೊಡ್ತಾ ಹಾಗೆ ಕಣ್ಮುಚ್ಕೊಂಡು ಈ ಒಂದು ಪವರ್ಫುಲ್ ಮಂತ್ರವನ್ನ ಕೇಳಿಸ್ಕೊಳ್ತಾ ವಿಜುವಲೈಸ್ ಮಾಡ್ತಾ ಹೋಗಿ. घोररूपे महारावी सर्वशत्रुभयङ्करी भक्तेभ्यो वरदे देवी त्राहि मां शरणागतम्। सुरार्चिते देवी सिद्धगन्धर्वसेविते जाड्यपापहरे देवी त्राहि मां शरणागतम्। जटाजूटसमायुक्ते लोलजिह्वान्तकारिणी द्रुतबुद्धिकरे देवी त्राहि मां शरणागतम्। क्रोधधरे
सदद्वन्द्ववन्दिते करुणामयि तारे ताराधिनाथास्ये त्राहि मां शरणागतम् अष्टभ्यां च चतुर्दश्यां नवम्यां यः पठेन्नरः षण्मासेः सिद्धिमाप्नोति नात्र कार्या विचारणा मोक्षार्थी लभते मोक्षं धनार्थी लभते धनम् विद्यार्थी लभते विद्यां विद्यां तर्कव्याकरणादिकम् इदं स्तोत्रं पठेद्यस्तु सततं श्रद्धयान्वितः तस्य शत्रुः क्षयं याति महाप्रज्ञा प्रजायते पीडायां वापि सङ्ग्रामे जाड्ये दाने तथा भये यम् इदं पठति स्तोत्रं शुभं तस्य न संशयः ಡೀಪ್ ಇನ್ಹೇಲ್ ಮಾಡ್ತಾ ಹಸ್ತಗಳ ಮುಖಾಂತರ ನೀರಿಗೆ ಎನರ್ಜಿ ಕೊಡ್ತಾ ಥ್ಯಾಂಕ್ ಯು ಹೇಳ್ತಾ ಗ್ರಾಟಿಟ್ಯೂಡ್ ನ ಸಲ್ಲಿಸಿ ಕೀಪ್ ದ ಬಾಟಲ್ ರೈಸ್ ಯುವರ್ ಹ್ಯಾಂಡ್ಸ್ ಎರಡೂ ಕೈನ ಮೇಲೆತ್ತಿ ಫಿಂಗರ್ಸ್ ಓಪನ್ ಕನೆಕ್ಟ್ ಮಾಡ್ಕೊಳ್ಳಿ ಬ್ರಹ್ಮಾಂಡದ ಶಕ್ತಿಯ ಜೊತೆ ಹೈ ಎನರ್ಜಿನ ರಿಸೀವ್ ಮಾಡಿ ನಿಮ್ಮ ಹಸ್ತಗಳ ಮುಖಾಂತರ ರೀಚಾರ್ಜ್ ಮಾಡ್ಕೊಳ್ಳಿ ನಿಮ್ಮ ದೇಹ ಮನಸ್ಸು ಆತ್ಮವನ್ನ ಎರಡೂ ಹಸ್ತಗಳಲ್ಲಿ ಎನರ್ಜಿನ ತುಂಬಿಕೊಳ್ತಾ ಹಸ್ತಗಳಲ್ಲಿ ಗೋಲ್ಡನ್ ಕಲರ್ ಎನರ್ಜಿ ಸರ್ಕಲ್ ನ ತುಂಬಿಕೊಳ್ಳಿ ಫೀಲ್ ಮಾಡಿ ಇಮ್ಯಾಜಿನ್ ಮಾಡಿ ಈಗ ಎರಡೂ ಹಸ್ತವನ್ನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ ಬ್ಲೆಸ್ಸಿಂಗ್ ರೂಪದಲ್ಲಿ ನಮ್ಮ ಸೆಷನ್ ಅಲ್ಲಿರೋ ಪ್ರತಿಯೊಬ್ಬೊಬ್ಬ ಸದಸ್ಯರಿಗೂ ಬ್ಲೆಸ್ಸಿಂಗ್ಸ್ ಕೊಡಿ ಎನರ್ಜಿ ಕೊಡಿ ಯಾರಿಗೆಲ್ಲ ಅವಶ್ಯಕತೆ ಇದೆಯೋ ನಿಮ್ಮ ಸುತ್ತಮುತ್ತ ಅವ್ರಿಗೆಲ್ಲರಿಗೂ ಬ್ಲೆಸ್ಸಿಂಗ್ಸ್ ಕೊಡಿ ಎನರ್ಜಿ ಕೊಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನ ಇಮ್ಯಾಜಿನ್ ಮಾಡಿ ಅವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ ಎನರ್ಜಿ ಕೊಡಿ ಹಸ್ತವನ್ನ ನಿಮ್ ಕಡೆ ಟರ್ನ್ ಮಾಡ್ಕೊಳ್ತಾ
ನಿಮ್ಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳಿ, ಎನರ್ಜಿ ಕೊಟ್ಕೊಳ್ಳಿ. ಎರಡು ಕೈನ ಜೋಡಿಸಿ ತಲೆಬಾಗಿ ನಮಸ್ಕಾರ ಮಾಡ್ತಾ ಇವತ್ತಿನ ಈ ಒಂದು ರಿಚುವಲ್ಗೆ ಥ್ಯಾಂಕ್ ಯು ಹೇಳ್ತಾ, ಕಮ್ಯುನಿಟಿಗೆ ಥ್ಯಾಂಕ್ ಯು ಹೇಳ್ತಾ, ರಬ್ ಯುವರ್ ಪಾಮ್ಸ್. ನಿಮ್ಮ ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ ಸ್ಲೋಲಿ ಅಂಡ್ ಜೆಂಟ್ಲಿ ಓಪನ್ ಯುವರ್ ಐಸ್. ಡ್ರಿಂಕ್ ವಾಟರ್, ನೀರು ಕುಡಿರಿ. Super, awesome, wonderful, amazing. 340 members. ಕೊನೆಯವರೆಗೂ ಉಳ್ಕೊಂಡು ಎಲ್ಲರೂ ಮಾಡಿದಿರಾ. ವಂಡರ್ಫುಲ್, ಅಮೇಜಿಂಗ್. ಹ್ಯಾಟ್ಸ್ ಆಫ್ ಟು ಯು. ಸೊ ಒಂದು ವರ್ಡ್ ಅಲ್ಲಿ ಅನ್ಮ್ಯೂಟ್ ಮಾಡಕ್ ಅವಕಾಶ ಕೊಡ್ತೀನಿ. ಒಂದು ವರ್ಡ್ ಅಲ್ಲಿ ಹೌ ಇಸ್ ಯುವರ್ ಎಕ್ಸ್ಪೀರಿಯನ್ಸ್, ಹೇಗೆ ಅನಿಸ್ತಾ ಇದೆ, ಹೌ ಇಸ್ ಯುವರ್ ಫೀಲಿಂಗ್ ಅಂತ ಹೇಳಿ ಒಂದು ವರ್ಡ್ ಅಲ್ಲಿ ಶೇರ್ ಮಾಡಿ. ಟೈಟ್ ಆಗಿತ್ತು, ಮತ್ತೆ ರಿಲೀಫ್ ಆಯ್ತು. ನಿಜವಾಗ್ಲೂ ಗುರುಗಳೇ, ರುಚಿಗಳನ್ನಕ್ಕೆ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಗುರುಗಳೇ. ಎನರ್ಜಿ ಬಂದಾಗಿದೆ ಗುರುಗಳೇ. ಥ್ಯಾಂಕ್ ಯು ಸರ್. ಎಕ್ಸಲೆಂಟ್. ತುಂಬಾ feel ತುಂಬಾ ಸೋ ಮಚ್. ಬಾಡಿ ಫುಲ್ ವೈಬ್ರೇಷನ್ ಬಂದು ಒಂಥರ ಬಿಸಿ ಆಯ್ತು. ಸೂಪರ್ ಸರ್. ಸ್ವಲ್ಪ ಕಮ್ಮಿ ಆಗ್ಬೇಕಾಯ್ತು. ನಮಸ್ಕಾರ. ಅಮೇಜಿಂಗ್ ಫೀಲಿಂಗ್ ಸರ್, ಅಮೇಜಿಂಗ್ ಫೀಲಿಂಗ್. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಇನ್ನೊಂದು ಮಾಡೋದಿದೆ, ಇನ್ನೊಂದು ಟೆಕ್ನಿಕ್ ಮಾಡೋದಿದೆ, ಹೇಳ್ತೀನಿ. ಈಗ ನೀರ್ ಕುಡಿದ್ರಲ್ವಾ, ಖಾಲಿ ಆಗಿದೆ, ನೀರ್ ತುಂಬಿಸಿ. ಇನ್ನೊಂದ್ಸರಿ ನೀರ್ ತುಂಬಿಸ್ಬಿಟ್ಟು ಇನ್ನೊಂದ್ಸರಿ ಇದಕ್ಕೆ ಎನರ್ಜಿ ಕೊಡಿ. ನಿಮ್ಮ ವಿಷಸ್ ಏನೇನೆಲ್ಲ ಬರ್ದಿದೆ ಅದನ್ನೆಲ್ಲ ಇಮ್ಯಾಜಿನ್ ಮಾಡ್ತಾ ಅದನ್ನೆಲ್ಲ ನೀವು ರೀಚಾರ್ಜ್ ಮಾಡಿ. ಈ ನೀರ್ ಬಾಟಲ್ನ ಇವತ್ತು ರಾತ್ರಿ ಆಚೆಗಡೆ ಇಡಿ. ಆಚೆಗಡೆ ಅಂದ್ರೆ ಚಂದ್ರನ ಬೆಳಕಿದ್ರ ಮೇಲೆ ಬೀಳ್ಬೇಕು. ಸೊ ಚಂದ್ರನ ಬೆಳಕು ಬೀಳ್ಬೇಕು ಅಂತಾನೆ ಏನಿಲ್ಲ, ಆಚೆ ಇಟ್ರು ಪರವಾಗಿಲ್ಲ. ಬಾಲ್ಕನಿಲಿ ಅಥವಾ ವರಂಡಾದಲ್ಲಿ ಅಥವಾ ಹೊರಗಡೆ ಎಲ್ಲಾದ್ರು ಬಾಕ್ಲಿಂದ ಆಚೆಗಡೆ ಎಲ್ಲಾದ್ರೂ ಇಟ್ರೆ ಸೊ ಚಂದ್ರನ ಬೆಳಕು ಅಥವಾ ಎನರ್ಜಿ ಇದ್ರ ಮೇಲೆ ಬಿದ್ದು ವಾಟರ್ ರೀಚಾರ್ಜ್ ಆಗತ್ತೆ. ವಿಷಸ್ ಎಲ್ಲ ಕೊಟ್ಟಿರ್ತೀರ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಿಫೋರ್ ಸನ್ರೈಸ್ ಅಥವಾ ಸನ್ರೈಸ್ ಸಮಯದಲ್ಲಿ ಇಮಿಡಿಯೇಟ್ ಆಗಿ ಎದ್ದು ಈ ಬಾಟಲ್ ನ ತಗೊಂಡು ಫುಲ್ ನೀರು ಕುಡಿತೀರ. ಡನ್ ಮಾಡ್ತೀರಾ? ಸೊ ಸೆಷನ್ ನಂತರ ಹೋಗ್ಬಿಟ್ಟು ಇವಾಗ ನೀರ್ ಬಾಟಲ್ ನ ತುಂಬಿಸಿ ಇದಕ್ಕೆ ಇನ್ನೊಂದ್ಸರಿ ಎನರ್ಜಿ ಕೊಡಿ, ರಿಚಾರ್ಜ್ ಮಾಡಿ. ರಾತ್ರಿ ಇದನ್ನ ಆಚೆ ಇಡಿ, ಕ್ಯಾಪ್ ಹಾಕ್ಬಿಟ್ಟು ಆಚೆಗಡೆ ಇಡಿ. ಬೆಳಗ್ಗಿನ ಜಾವ ಎದ್ದು ಕಂಪ್ಲೀಟ್ಲಿ ನೀರ್ ಬಾಟಲ್ ನ ಖಾಲಿ ಮಾಡ್ತೀರ. ಕ್ಲಿಯರ್? ಡನ್? ಸೂಪರ್. ಸೊ ಯಾರೆಲ್ಲ ಗ್ರೂಪ್ ಅಲ್ಲಿ ಇದ್ದೀರಾ, ಇನ್ ಕೇಸ್ ಗ್ರೂಪ್ ಓಪನ್ ಇದ್ರೆ ಗ್ರೂಪ್ ಅಲ್ಲಿ ಶೇರ್ ಮಾಡಿ ನಿಮ್ಮ ಕಲಿಕೆ ಅನುಭವ ಹೇಗಿತ್ತು ಅಂತ ಹೇಳ್ಬಿಟ್ಟು. ವಿಡಿಯೋ ನೋಡ್ತಿರೋಂಥವ್ರು ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಸೊ ಇನ್ ಕೇಸ್ ಯಾರಾದ್ರೂ ಮಿಸ್ ಮಾಡಿದ್ರೆ ಈ ವಿಡಿಯೋ ನಿಮಗೆ ಸಿಗುತ್ತೆ, ಯು ಕ್ಯಾನ್ ವಾಚ್ ಅಗೈನ್. ರಾತ್ರಿ ಅಥವಾ ಬೆಳಗ್ಗೆ ಅಥವಾ ನಾಳೆ ಒಳಗಡೆ ಈ ಒಂದು ರಿಚುವಲ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಡನ್? ಥ್ಯಾಂಕ್ ಯು.